ಇವತ್ತು ಶುಕ್ರವಾರ ಅಂತಂದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಹೊಸ್ಲು ಪೂಜೆನ ಮಾಡ್ಕೊಂಡು ನಂತರ ದೇವ್ರ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸ್ಲು ಪೂಜೆನ ಮಾಡ್ಕೊಂಡೆ. ಅಷ್ಟೆಲ್ಲ ಒಂದು ಫೋನ್ ಬಂತು, ಮೇಡಮ್ ಪಾರ್ಸಲ್ ಇದೆ ಅಂತ ಅಂದ್ಬಿಟ್ಟು. ಅದೇನಪ್ಪಾ ಅಂತಂದ್ರೆ ಜೀರಿಗೆ ಮೆಣಸು ಎಲ್ಲ ಪೌಡ್ರ್ ಮಾಡೋ ಅಂತ ಒಂದು ಪುಟ್ಟ ಕಲ್ನ ತರಿಸಿದೀನಿ. ನಾನು ಪುಟ್ಟದ್ ಅನ್ಕೊಂಡೆ, ಅದು ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮೊದ್ಲೆಲ್ಲ ಇದರಲ್ಲಿ ಪೌಡ್ರ್ ಮಾಡ್ತಾ ಇದ್ದೆ. ಹಂಗಾಗಿ ಇದೇನು ಅರ್ಧಂಬರ್ಧ ಪೌಡ್ರ್ ಆಗ್ತಿತ್ತು. ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದ್ರೆ ಒಂದು ಒರಿಜಿನಲ್ ಟೇಸ್ಟ್ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ನಂಗೆ ಒಂದು ಕಲ್ ಬೇಕಿತ್ತು ಅಂತ ಅಂದ್ಬಿಟ್ಟು ಅದನ್ನ ತರ್ಸ್ಕೊಂಡಿದೀನಿ. ಸಕ್ಕತ್ತಾಗಿದೆ, ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅದಾದ ನಂತರ ಉಪ್ಪಿನಕಾಯಿನ ಇವಾಗೆಲ್ಲ ಮಾಡಕ್ ಹೋಗ್ಬೇಡಮ್ಮ, ಮದ್ವೆಯಿಂದ ಬಂದ ನಂತರ ಮಾಡುವಂತೆ, ಮದ್ವೆಗೆಲ್ಲ ಪ್ಯಾಕಿಂಗ್ ಮಾಡ್ಕೊ ಅಂತ ಮನೆಯವ್ರು ಹೇಳ್ತಿದ್ರು. ಹೌದಲ್ವಾ ಅಂತ ಅಂದ್ಬಿಟ್ಟು ಇವಾಗ ಮಾವಿನಕಾಯಿ ಮತ್ತೆ ಟೊಮೊಟೊ ರೇಟ್ ಎಲ್ಲ ಕಮ್ಮಿ ಇರೋದ್ರಿಂದ ತೊಕ್ಕು ಮತ್ತೆ ಮಾವಿನಕಾಯ್ದು ಉಪ್ಪಿನಕಾಯಿ ಎಲ್ಲ ಕೂಡ ಮಾಡಿ ಇಟ್ಕೊಳ್ಬಹುದು. ಇದರಲ್ಲಿ ಜೀರಿಗೆ ಮತ್ತೆ ಇದು ಮೆಂತ್ಯ, ಸಾಸಿವೆ ಎಲ್ಲ ಪೌಡ್ರ್ ಮಾಡೋದಕ್ಕಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಕಲ್ಲು ಸೀಸನಿಂಗ್ ಮಾಡ್ತಾ ಇದೀನಿ. ಎಣ್ಣೆ ಮತ್ತೆ ಅರಿಶಿನ ಹಾಕ್ಬಿಟ್ಟು ಈ ತರ ಬಿಸಿಲಲ್ಲಿ ಒಣಗಿಸಿ ಅನಂತರ ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಪೌಡ್ರ್ ಮಾಡ್ಕೊಂಡು ಅನಂತರ ಬಳಸೋದ್ರಿಂದ ಯಾವುದೇ ರೀತಿ ಕಲ್ಲು ಅದೆಲ್ಲ ಏನು ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಧನಿಯಾ ಇತ್ತು, ಅದನ್ನು ಹುರಿದು ಸ್ಟೋರ್ ಮಾಡೋಣ ಅಂತ ಅಂದ್ಬಿಟ್ಟು ಹುರಿದು ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ಹುಳಗಳಾಗಲ್ಲ ಅನ್ನೋದಕ್ಕೋಸ್ಕರ ಈ ಥರ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಚಪಾತಿ ಮಾಡಿ ಪಲ್ಯಗಳನ್ನ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು.